SK Super TMT, the long life TMT. ಕಿರುತೆರೆ ನಟಿ ಕಾವ್ಯ ಗೌಡ ಕುಟುಂಬದ ಕಲಹದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿಯ ಮೂಲಕ ಮತ್ತೊಮ್ಮೆ ನಟಿ ಕಾವ್ಯ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಯಾಕೆ ಈ ರೀತಿ ಎಲ್ಲ ಕೇಳ್ತಾ ಇದ್ದಾರೆ ಅಂದಾಗ ಓಕೆ ಆಯಿತು, ಅವ್ರ ವರ್ಷನ್ ಅವ್ರಿಗೆ. ನಾನು ಅವಾಗ ನನ್ನ ಹಸ್ಬೆಂಡ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರು, ನನ್ನ ಅಕ್ಕ ಎಲ್ಲ ಕಾಂಟ್ಯಾಕ್ಟ್ ಮಾಡೋದು. 220 BP ಆಗಿಬಿಟ್ಟು ICU ಇದ್ದರು. ಆ ಸಿಚುವೇಶನ್ ರಾಂಗ್ ಇತ್ತು ಸರ್. ನಮ್ಗೆ ತುಂಬ ಬೇಜಾರು. ನನಗೆ ಅದ್ರ ಬಗ್ಗೆ ಹೇಳ್ಕೊಳಕ್ಕೆ ಇಷ್ಟ ಇಲ್ಲ ಸರ್. 14 ವರ್ಷದ ಸರ್, ನಾನು ಒಂದು ಹೇಳ್ತೀನಿ. 14 ಅಲ್ಲ ಸರ್, 2 ಮುಖ್ಯ. 14 ವರ್ಷ ಕಾಪಾಡ್ಕೊಂಡು ಬಂದಿದ್ದು ಒಂದು ಬ್ಲ್ಯಾಕ್ ಮಾರ್ಕ್ ಸರ್. ಜಸ್ಟ್ ನೋಡಿ ಬೇಕಾದ್ರೆ ನೀವು ಯೂಟ್ಯೂಬಲ್ಲಿ ಎಲ್ಲೇ ಬೇಕಾದ್ರೂ ನೋಡಿ, ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲ ಸರ್ ನನ್ನ ಹೆಸರಲ್ಲಿ. ಸರ್ ಇದು ಪರ್ಸ್ನಲ್ ಟಾರ್ಗೆಟ್ ನನಗೆ ಗೊತ್ತು. ಯಾಕಂದರೆ ನಮ್ಮ ಮಾವ ತುಂಬ ಒಳ್ಳೆ ಹೆಸರು ಮಾಡಿದಂಥ ವ್ಯಕ್ತಿ. ನೆಕ್ಸ್ಟ್ ಯಾರು ಅಂತ ಕೇಳಿದ್ರೆ ನನ್ನ ಹಸ್ಬೆಂಡ್ ಹೆಸರೇ ಬರುತ್ತೆ. ಯಾಕೆಂದರೆ ಅವ್ರ ನೆಕ್ಸ್ಟ್ ಯಾರು ಬರ್ತಾರೆ ಅಂದರೆ ನನ್ನ ಹಸ್ಬೆಂಡ್ ಹೆಸರೇ ಹೇಳೋದು. ಆ ಎಂಟೈರ್ ಏರಿಯಾದಲ್ಲಿ ಹೇಳೋದೇ ನನ್ನ ಹಸ್ಬೆಂಡ್ ಹೆಸರು. ಯಾಕಂದರೆ ಸರ್ ನನ್ನ ಗಂಡ ಅಂತ ಮಾತಾಡ್ತಾ ಇಲ್ಲ, ಒಂದು ಒಳ್ಳೆ ವ್ಯಕ್ತಿಯಾಗಿ ಮಾತಾಡ್ತಾ ಇದ್ದೀನಿ ಆ ಮನುಷ್ಯನ ಬಗ್ಗೆ. ಅಷ್ಟು ಒಳ್ಳೆಯವರು ಸರ್. ಏನು ಮಾಡ್ತಾರೆ ಸರ್ ಪಾಪ. ಎಸ್ ಸರ್. ನಾನು ಹೇಳ್ತೀನಿ, ಈ ಕ್ರೈಮ್ ನಂಬರ್ 63 ಆಫ್ 2026 ಅಂದರೆ ಅವ್ರು ಕೊಟ್ಟಿರೋ ಕಂಪ್ಲೇಂಟ್ ಪ್ರಕಾರ ಈಗ ನೀವು ಕೇಳಿದ್ರೆ ಒಂದು ಪ್ರಶ್ನೆ ಕೇಳಿದ್ರೆ, ಯಾಕೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರಿ, ಯಾಕೆ ಇದೆಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಿರುತ್ತಾ? ಒಂದು MLC ರಿಜಿಸ್ಟರ್ ಆಗುತ್ತೆ. ಒಫೆನ್ಸಸ್ ಏನು 70 ಸೆಕ್ಷನ್. ನಟಿ ಕಾವ್ಯ ಗೌಡ ಮತ್ತು ವಾರಗಿತ್ತಿ ನಡುವಿನ ಜಗಳ ಹಾದಿರಂಪ ಬೀದಿರಂಪ ಆಗಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿತ್ತು. ಅದಾದಮೇಲೆ ಕಾವ್ಯ ಗೌಡ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ಪಡ್ಕೊಂಡು ಹೊರಗೆ ಬಂದಿದ್ದರು. ನನ್ನ ಸಿನಿ ಕರಿಯರ್ಗೆ ಬ್ಲಾಕ್ ಮಾರ್ಕನ್ನು ಉಂಟು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನನ್ನ ವಾರಗಿತ್ತಿ ಈ ರೀತಿ ಆರೋಪವನ್ನು ಮಾಡ್ತಿದ್ದಾರೆ ಅನ್ನೋದು ಕಾವ್ಯ ಗೌಡ ಅವರ ವರ್ಷನ್ನು. ಕಾನೂನು ಹೋರಾಟ ಮಾಡೋದಾಗಿಯೂ ಕೂಡ ತಿಳಿಸಿದ್ದಾರೆ. ನೋಡೋಣ ಈ ಪ್ರಕರಣದಲ್ಲಿ ಮತ್ತೇನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂತ.